ಗೆಲ್ತಾರೆ. ಅಜ್ಜಾರನ್ನ ಬಿಟ್ಕೊಡಲ್ಲ ಇಲ್ಲಿ. ಹಾಗೂ 5 ಗ್ಯಾರಂಟಿಗಳು ನಮ್ಮ ಸರ್ಕಾರ ಘೋಷಣೆ ಮಾಡಿದೆ. ಈ ಸಲ ಅವ್ರಿಗೆ ಓಟ್ ಹಾಕ್ತೀವಿ. ಪಕ್ಷ ಯಾವುದೋ ಬರುತ್ತೆ ಅನ್ನೋದು ಮುಖ್ಯ ಅಲ್ಲ ನಮಗೆ. ಸರ್ಕಾರದೊಳಗೆ ಕೆಲಸ ಆಗಬೇಕು, ಬಡವರು ಬಗ್ಗರುಗಳಿಗೆ ಕಾಪಾಡಬೇಕು. ಹಂಗೆ ಕಾಂಗ್ರೆಸ್ ಕಾಪಾಡೈತಿ, ಪೂರ್ತಿ ಭರವಸೆ ಕೊಟ್ಟಾಗಿದ್ದಾರೆ. ಬಸವನದೇವ್ರಗುಡ ಮುಂದೆ ಕಾಂಗ್ರೆಸ್ ಬಂದರೆ ಉತ್ತಮ. ಗೆಲ್ತಾರೆ ರೀ, ಗೆದ್ದೇ ದಕ್ಷಿಣ ಭಾಗ ಅಂತ ಕಾಂಗ್ರೆಸ್ ಗ್ಯಾರಂಟಿ. ಗೆದ್ದರೋರು ಇವರೇ ಅಲ್ಲ, ಇವ್ರ ಮನೆಗೆ ನಾವು ಭಾಳ ಓಡಾಡಿದ್ದು. ಶಿವಶಂಕರಪ್ಪರ ಮನೆಯವರಿಗೆ ಹಕ್ಕುಪತ್ರ ಕೊಡಿಸ್ತೀವಿ ಅಂತೇಳಿ ಹೇಳಿದರು. ಯಾವುದಕ್ಕೂ ಆಗಿಲ್ಲ ಇಲ್ಲಿವರೆಗೂ. ಹಕ್ಕುಪತ್ರ ಎಷ್ಟು ವರ್ಷದಿಂದ ಕೇಳ್ತಾ ಇದ್ದೀರಿ? ಹಕ್ಕುಪತ್ರ ಈಗಲೇ ಒಂದು 10-15 ವರ್ಷದಲ್ಲಿ ಕೇಳ್ತದೆ. ಇದುವರೆಗೂ ಹಕ್ಕುಪತ್ರ ಕೊಟ್ಟಿಲ್ಲ? ಇಲ್ಲ. ಹೇಗಿದೆ ನಿಮ್ಮ ರಾಜಕೀಯ ಇಲ್ಲಿನ? ಸರ್, ನಾನು ದೇವರಿ ದೊಡ್ಡಪ್ಪ ಅಂತೇಳಿ ದಾವಣಗೆರೆ ಜಿಲ್ಲಾಧ್ಯಕ್ಷರು. ಹಾಗೂ 5 ಗ್ಯಾರಂಟಿಗಳು ನಮ್ಮ ಸರ್ಕಾರ ಘೋಷಣೆ ಮಾಡಿದೆ. ಈಗ ಅನುದಾನ ಕೊಡೋಕ್ಕೆ ಸ್ವಲ್ಪ ಎಲ್ಲ ಗ್ಯಾರಂಟಿಗಳಿಗೆ ಹಾಕಿದ್ದಾರೆ. ಈಗ ಪಕ್ಷ ಯಾವುದೋ ಬರುತ್ತೆ ಅನ್ನೋದು ಮುಖ್ಯ ಅಲ್ಲ ನಮಗೆ. ಸರ್ಕಾರದೊಳಗೆ ಕೆಲಸ ಆಗಬೇಕು. ಈಗ BJP ಬಂದರೂ ಮಾಡ್ತೈತಿ, ಕಾಂಗ್ರೆಸ್ ಬಂದರೂ ಮಾಡ್ತೈತಿ. ಆದರೂ ನಮ್ಮದು ಕಾಂಗ್ರೆಸ್ಸು 5 ಗ್ಯಾರಂಟಿ ಕೊಟ್ಟೈತಿ, ಬಡವರಿಗೆ ಒಳ್ಳೆ ಸವಲತ್ತು ಮಾಡೈತಿ. ಮುಂದೆ ಇದೇ ಥರ ಮಾಡ್ತಾರಂತ ನಮಗೆ ನಂಬಿಕೆ ಐತಿ. ಈಗ ಪಕ್ಷ ಯಾವ್ದಾರ ಬರಲಿ, ಅದು ನಮಗೆ ಇದಲ್ಲ. ಒಟ್ಟು ಬಡವರು ಬಗ್ಗರುಗಳಿಗೆ ಕಾಪಾಡಬೇಕು. ಹಂಗೆ ಕಾಂಗ್ರೆಸ್ ಕಾಪಾಡೈತಿ. ಈಗ ಅವರ ಅನಿಸಿಕೆ ಪ್ರಕಾರ ಅವ್ರು ಹೇಳಿದ್ದಾರೆ. ನಮ್ಮ ಅನಿಸಿಕೆ ಪ್ರಕಾರ ಕಾಂಗ್ರೆಸ್ ಬಂದರೆ ಉತ್ತಮ. ಉತ್ತಮ. ಕಾಂಗ್ರೆಸ್ ಏನೆಲ್ಲ ಅಭಿವೃದ್ಧಿ ಮಾಡಿದೆ ಸರ್? 5 ಗ್ಯಾರಂಟಿ ಕೊಟ್ಟೈತಿ ಬಡವರು ಬಗ್ಗೆ. ದಾವಣಗೆರೆಯಲ್ಲಿ ಭಾಳ ಕೆಲಸ ಮಾಡೈತಿ. ಏನು ಈಗ ನಮ್ಮ ಅಜ್ಜರು ಹೇಳಿದರು ಹಕ್ಕುಪತ್ರ ಕೊಟ್ಟಲ್ಲ ಅಂತ. ಪಾಪ ಆ ವಿಷಯ ಇನ್ನೂ ಬಂದಿಲ್ಲ, ಸರ್ಕಾರದೊಳಗೆ ಕೊಟ್ಟಿರೋಕ್ಕಿಲ್ಲ. ಅದು ಕಾಂಗ್ರೆಸ್ಸು ಉತ್ತಮ ಅಂತ ನಾವು ಹೇಳಬಲ್ವಿ. ಈಗ ಈ ಬೇರೆ ಪಕ್ಷದ ಬಗ್ಗೆ ನಾವು ಹೇಳಲ್ಲ, ನಮ್ಮ ಪಕ್ಷದ ಬಗ್ಗೆ ನಾವು ಹೇಳ್ತೀವಿ. ಸರ್, ಇಲ್ಲಿ ಮೇಡಮ್ ಅವ್ರ 3 ಸಲ ಹೋಗಿದ್ದೆ ನಾವು ಸೈಟ್ ಕೇಳೋಕ್ಕೆ. ಕೊಡ್ತೀವಿ ಅಂತಾರೆ, ಬರೀ ಮುಂದಕ್ಕೆ ದಪ್ತಲ್ಲ. ಈ ಸಲ ಅವ್ರಿಗೆ ಓಟ್ ಹಾಕ್ತೀವಿ. ಈ ಸಲ ಕೊಟ್ಟರೆ ಸರಿ, ಇಲ್ಲ ಅಂದ್ರೆ ನೆಕ್ಸ್ಟ್ ಎಂದಿಂದ ಕಾಂಗ್ರೆಸ್ಗೆ ಓಟ್ ಹಾಕಲ್ಲ. ಇಲ್ಲಿ ದಕ್ಷಿಣ ಭಾಗದಾಗ ಮಾತ್ರ ಬರೀ ಹೇಳ್ಕೊಂತ ಹೋಗಿದ್ದಾತು. ಈಗ ಬಂದು ಅವ್ರು ಪೂರ್ತಿ ಭರವಸೆ ಕೊಟ್ಟಾಗಿದ್ದಾರೆ. ಬಸವನದೇವ್ರಗುಡ ಮುಂದೆ ಈ ಸಲ ಮಾತ್ರ ಅವ್ರಿಗೆ ಹಾಕೋದು ಓಟು. ಎಷ್ಟು ಕುಟುಂಬಕ್ಕೆ ಹಕ್ಕುಪತ್ರ ಕೊಡಬೇಕು ಅಂತ? ಇಲ್ಲಿ ಕಡು ಬಡವ್ರಿಗೆ ಏನು ಭಾಳ ಬಡವ್ರು ಇದ್ದಾರೆ, ಅವ್ರು ಇದ್ದರಿಗೆ ಇಲ್ಲಿದ್ದರಿಗೆ ಕೊಡ್ಬೇಕು ರೀ. 150-200 ಮನೆ ಇದ್ದಾವೆ, ಅವ್ರಿಗೆ ಅಷ್ಟೇ ಅವ್ರಿಗೆ ಕೊಡ್ಬೇಕು. ಸೈಟ್ ಅದೇ ಇಲ್ಲಿ ಶಿಫ್ಟಿಂಗ್ ಏರಿಯಾ ಅಲ್ಲ, ಅದು ಏನು ಇದನ್ನ ಮಾಡಿ ಮೆಜರ್ಮೆಂಟ್ ತಗೊಂಡು ಮಾಡಿ ಕೊಡ್ಬೇಕಂತೇಳಿ. ಈಗ ಮೇಡಮ್ ಅವ್ರು ಬಂದಿದ್ದಾರೆ ಇಲ್ಲಿಗೆ? ಮೇಡಮ್ ಅವ್ರು ಬಂದಿದ್ದಾರೆ. ಕೇಳಿದ್ರಿ? ಮೇಡಮ್ ಅವ್ರೆ, ನಾವು 3 ಟೈಮ್ ಬಂದಿದ್ದೀವಿ, ಬರೀ ಕೊಡ್ತೀವಿ ಅಂತೀರಿ, ಮತ್ತೆ ಎಲೆಕ್ಷನ್ ಬರ್ತೀರಿ, ಮತ್ತೆ ಹೋಗ್ತೀರಿ, ಮತ್ತು ಕೊಡ್ತಾನಿಲ್ಲ. ಮತ್ತು ನಾವು ಹೆಂಗೆ ಓಟ್ ಹಾಕ್ಬೇಕು ಅಂತ ಕೇಳಿದಾಗ, ಇಲ್ಲ ಈ ಸಲ ಇದು ಮಾಡಿರಿ, ನಮಗೆ ಆಶೀರ್ವಾದ ಮಾಡಿರಿ, ನಾವು ನಿಮಗೆ ಸರಿ ಮಾಡಿಕೊಡ್ತೀವಿ, ಸೈಟ್ ಕೊಡ್ಸೋ ವ್ಯವಸ್ಥೆ ನಾವು ಮಾಡ್ತೀವಿ ಈ ಸಲ ಅಂತೇಳಿ. ನಾವು ಅದನ್ನು ಒಪ್ಕೊಂಡಿದ್ದೀವಿ ಈ ಸಲ. ಮತ್ತು ಅವ್ರು ಕೊಡ್ಸೋ ಭರವಸೆ ಮೇಲೆ ಲಾಸ್ಟ್ ಇದು. ಹಾಗಾಗಲ್ಲ ಅಲ್ಲ, ಮನೆ ಹತ್ರಕ್ಕೆ ಹೋಗಕ್ಕೆ ತಯಾರಿಲ್ಲ ನಾವು, ಕೆಲಸ ಬಗ್ಸೆ ಬಿಟ್ಟು. ಈಗ ಅವರು ಕೊಡಿಸಿದ್ರೆ ಮಾತ್ರ ನೆಕ್ಸ್ಟು ಇಲ್ಲಿ ಬರ್ತಾರೆ ಅವರು, ಇಲ್ಲಾಂದರೆ ದಕ್ಷಿಣ ಭಾಗ ಕೋಟ ಗೆಲ್ತಾರೆ ರೀ. ಗೆದ್ದೇ ಗೆಲ್ತಾರೆ. ಯಾಕಂದರೆ ದಾವಣಗೆರೆ ಫುಲ್ ಅಖಾಡ ಇತ್ತು. BJP, ಕಾಂಗ್ರೆಸ್ ಮತ್ತು ಬಂಡಾಯದಾಗೆ ಪೈಲ್ವಾನ್ ಸಿದ್ದಿಕ್ ಅವರು ಕೂಡ ಇರಲಿ, ಅವರು ಮಾಡೋಂಥ ಮಾಡಲಿ. ಬಟ್ ಇವರು ಶ್ಯಾಮ್ನವ್ರು ಇವ್ರು ಗೆಲ್ತಾರೆ. ಅಜ್ಜಾರನ್ನ ಬಿಟ್ಕೊಡಲ್ಲ ಇಲ್ಲಿ. ಅಜ್ಜಾರನಿಂದ ಭಾಳ ವರ್ಷದಿಂದಲೂ ಇದೇ ಐತಿ. ಈಗ 5 ಸಲ ಗೆದ್ದಿದ್ದಾರೆ. ಈ ಸಲ ನಮ್ಮ ಕಡೆಗೆ ಅಂತ ಇಲ್ಲಿ BJP ಬಂದೇ ಬರ್ತದೆ. ದಕ್ಷಿಣ ಭಾಗ ಅಂತ ಕಾಂಗ್ರೆಸ್ ಗ್ಯಾರಂಟಿ. ಸಮರ್ಥರಿಗೆ ಸರಿಯಾಗಿ ಮಾತಾಡೋಕ್ಕೆ ಬರಲ್ಲ. ಚುನಾವಣೆ ಬಂದಿದ್ದಾರೆ, ಚುನಾವಣೆ ನಿಂತಿದ್ದಾರೆ, ಸರಿಯಾಗಿ ಮಾತಾಡೋಕ್ಕೆ ಬರಲ್ಲ ಅವರಿಗೆ. ಸಮರ್ಥರು ಇವತ್ತಿನ ಕಾಲದ ರಾಜಕಾರಣಿ ಅಲ್ಲ. ಅವ್ರು ಅಜ್ಜಾರ್ಗಿಂದ ರಾಜಕಾರಣಿ ಮಾಡ್ಕೊಂತ ಬರ್ತಿದ್ದಾರೆ. ಈಗ ಅವರು ಓದ್ಕೊಂತ ಹೋಗಿದ್ರು, ಈಗ ರಾಜಕಾರಣ ಕಾಲಿಟ್ಟಿದ್ದಾರೆ. ಈ ಪಟ್ಟೆ ಮುಂದೆ ಎಲ್ಲ ಬಡವರು ಬಗ್ಗರು ಕಾಪಾಡ್ತಾರೆ ಅಂತ ನಂಬಿಕೆ ಐತೆ ನಮಗೆ. ರಾಜಕೀಯದಲ್ಲಿ ಅಷ್ಟು ವರ್ಚಸ್ಸಿಲ್ಲ, ಮಾತಾಡೋ ರೀತಿ ನೀತಿ ಇಲ್ಲ ಅವರಿಗೆ. ಅವರು ಚುನಾವಣೆ ನಿಂತಿದ್ದಾರೆ, ಬೇಕಾಗಿತ್ತು ಅವ್ರಿಗೆ ಟಿಕೆಟ್ ಅನ್ನೋದು ಕೂಡ ಇದೆ. ಈಗ ಹೈಕಮಾಂಡ್ ನಿರ್ಧಾರ. ಈಗ ನಮ್ಮ ಹಳ್ಳಿ ಜನರ ಬಗ್ಗೆ ಮಾತು ಕೇಳಲ್ಲ ಅವರು. ಹೈಕಮಾಂಡ್ ಗುರ್ತಿಸಿ ಈಗ ಅವ್ರನ್ನೇ ಅಂತ. ಹಂಗಾಗಿ ಮತ್ತು ನಾವೆಲ್ಲ ಅವರಿಗೆ ಮಾಡ್ಬೇಕಂತ ಮನಸ್ಸು ಮಾಡಿದ್ದೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.